ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಮಿರ್ಚಿ ಅಥವಾ ಬಜ್ಜಿ ಮೆಣಸಿನ್ಕಾಯಿ ಬಿಸಿ ಬಿಸಿಯಾಗಿ ನಾವು ಟೀ ಜೊತೆ ಸ್ನ್ಯಾಕ್ಸು ಈವ್ನಿಂಗ್ ಆಗಿರ್ಬೋದು ಅಥವಾ ರಸಮ್ಮನ್ನು ಮಾಡಿದಾಗ ನೆಂಚ್ಕೊಳ್ಳೋಕ್ಕಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬಿಸಿ ಬಿಸಿಯಾಗಿರೋಂಥ ಹಾಗೆಯೇ ಗರಿ ಆಗಿರೋಂಥ ಬಜ್ಜಿ ಮೆಣಸಿನ್ಕಾಯಿನ ಮಾಡೋಣ. ಸೊ ಇವಾಗ ನಾನು ಇದಕ್ಕೆ ಉದ್ದುದ್ದಾಗಿರುವಂತಹ ಬಜ್ಜಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ, ಆವಾಗಲೇ ಅದು ಟೇಸ್ಟು. ತೊಟ್ಟು ತೆಗಿಯೋಕ್ಕೆ ಹೋಗಬೇಡಿ, ತೊಟ್ಟಿದ್ರೆ ನಮಗೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ರೀತಿ ಉದ್ದವಾಗಿ ಹೆಚ್ಚಿ ಎತ್ತಿಟ್ಕೊಳ್ಳಿ. ಆನಂತರ ಇದಕ್ಕೆ ನಾನು ಏನೇನು ಹಿಟ್ಟು ಬೇಕು ಇದು ಕಲಸೋಕ್ಕೆ ಯಾವ್ಯಾವ ರೀತಿ ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಒಂದು ಬೌಲ್ಗೆ ಕಡಲೆ ಹಿಟ್ಟು 100 ಗ್ರಾಮಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಮೀಡಿಯಮ್ ಬೌಲಲ್ಲೇ ನೀವು ಒಂದು ಕಾಲು ಭಾಗದಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ಆನಂತರ ಇದಕ್ಕೆ ಅಕ್ಕಿ ಹಿಟ್ಟು ಇದಕ್ಕೆ 1 ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಬೋಂಡ ಆಗಿರ್ಬೋದು, ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಆಗಿರ್ಬೋದು, ಯಾವುದೇ ಒಂದಕ್ಕಾದರೂ 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಹಾಗೆಯೇ ಇದಕ್ಕೆ ಫ್ಲೇವರಿಗೆ ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಇದು ಖಾರಕ್ಕೆ ತಕ್ಕಂಗೆ ನಾನು ಖಾರದ ಪುಡಿ 1.5 ಸ್ಪೂನನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಬಜ್ಜಿಗೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಹಾಕೊಳ್ಳೋಣ, ಅಡುಗೆ ಸೋಡಾನ ಚಿಟಿಕೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಫಸ್ಟ್ ಈ ರೀತಿಗೆ ಡ್ರೈ ಆಗಿ ನೀವು ಒಂದು ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಯಾವುದೇ ರೀತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟು ಈ ರೀತಿ ನಾವು ಉಪ್ಪು, ಖಾರ, ಸೋಡಾ ಏನೇನು ಹಾಕಿದ್ದೀವಿ ಎಲ್ಲವೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಂತರ ನೀವು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಗಂಟು ಇಲ್ಲದೇ ಇರೋ ರೀತಿ ನೀವು ಕಲಿಸ್ಕೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಬಂದು ಈ ರೀತಿ ನೋಡಿ, ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೀವು ಕಲಿಸ್ಕೊಳ್ಳಿ. ತುಂಬಾ ನೀರು ಹಾಕೊಂಡ್ಬಿಟ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ, ಅಥವಾ ಗಟ್ಟಿ ಆದರೆ ಬೇಕಾದ್ರೆ ನಾವು ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಬಟ್ ತೆಳ್ಳಗಾಗ್ಬಿಟ್ರೆ ಮತ್ತೆ ಹಿಟ್ಟು ಹಾಕ್ಕೋಬೇಕು, ಮತ್ತು ಉಪ್ಪು ಖಾರ ವೇರಿಯೇಷನ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅಳತೆ ಗೊತ್ತಾಗುತ್ತೆ, ಇನ್ನೊಂದು ಸ್ವಲ್ಪ ನೀರು ಬೇಕಾ ಹೆಂಗೆ ಅಂತ. ಹಿಟ್ಟು ಬಂದು ನಿಮಗೆ ದೋಸೆ ಬ್ಯಾಟರ್ ನಾವು ಹೆಂಗೆ ರೆಡಿ ಮಾಡ್ಕೋತೀವಲ್ಲ, ಸೊ ಆ ರೀತಿ ಇದ್ದರೆ ಸಾಕು. ಇವಾಗ ನೋಡಿದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಇನ್ನೊಂದು ಚೂರು 1-2 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ದೋಸೆ ಬ್ಯಾಟರ್ ಕರೆಕ್ಟಾಗಿ ನಮಗೆ ಮೆಷರ್ಮೆಂಟ್ ಸಿಕ್ಬಿಡುತ್ತೆ. ದೋಸೆ ಹಿಟ್ಟು ಹೆಂಗೆ ಹಾಕ್ತೀವಿ ಆ ರೀತಿ ಇದ್ದರೆ ಸಾಕು. ನೋಡಿ ಇದು ಕರೆಕ್ಟ್ ಇದೆ, ನಿಮಗೆ ಗೊತ್ತಾಗುತ್ತೆ ಅದು ಡಿಪ್ ಮಾಡುವಾಗ ಮೆಣಸಿನ್ಕಾಯಿಗೆ. ಇವಾಗ ನೋಡಿ ಒಂದು ಬಾಣಲೆಗೆ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಆನಂತರ ನೀವು ಡಿಪ್ ಮಾಡಿ ಹಾಕಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ನೋಡಿ ಇವಾಗ ಇದಕ್ಕೆ ಮೆಣಸಿನ್ಕಾಯಿನ ಮಾಡಿ ಹಾಕ್ಕೊಂಡ್ಬಿಟ್ರೆ ನಮಗೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿಬಿಡತ್ತೆ. ಸೊ ಹಿಟ್ಟು ಒಂದು 5 ನಿಮಿಷ ನೀವು ಕಲಸಿ ನೆನೆಯಕ್ಕೆ ಬಿಟ್ಬಿಡಿ, ಇನ್ನೂ ಚೆನ್ನಾಗಿರುತ್ತೆ. ಹಿಟ್ಟು ಕಲಸಿದ ತಕ್ಷಣ ಮಾಡೋಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಎತ್ತಿಟ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ತೊಟ್ಟಿನ ಸಹಾಯದಿಂದ ತೊಟ್ಟಿಟ್ಕೊಂಡು ಈ ರೀತಿಯಾಗಿ ನೀಟಾಗಿ ಡಿಪ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿಗೆ ಹಿಟ್ಟು ಅಂಟ್ಕೋಬೇಕು, ಆ ರೀತಿ ಇರಬೇಕು ಹಿಟ್ಟು. ಇಲ್ಲ ಅಂತಂದರೆ ನಮಗೆ ಬಜ್ಜಿ ಮೆಣಸಿನ್ಕಾಯಿ ಬರೋದೇ ಇಲ್ಲ. ಹಾಗಾಗಿ ಈ ರೀತಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ನಿಮಗೆ ತೋರ್ಸೋಕ್ಕೆ ಈಸಿಯಾಗಿ ಅಂದ್ಬಿಟ್ಟು ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ ಡಿಪ್ ಮಾಡಿ ಎಣ್ಣೆಗೆ ಹಾಕೋಬೇಕು. ನೋಡಿ ಚೆನ್ನಾಗಿ ಎಣ್ಣೆ ಕಾಂತಿರ್ಬೇಕು, ಆವಾಗಲೇ ನಮಗೆ ಬಜ್ಜಿ ಮೆಣಸಿನ್ಕಾಯಿ ನೀಟಾಗಿ ಎದ್ದೇಳೋದಿಲ್ಲ, ಅಂದರೆ ತಳ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ನೀಟಾಗಿ ಬೇಯೋದಿಲ್ಲ, ಆ ರೀತಿ ಇರುತ್ತೆ. ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಇದನ್ನು 2 ಸೈಡ್ಸು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ನಿಮಗೆ ಬೆಂದ ಮೇಲೆ ನಾವು ಸಪ್ರೇಟ್ ಮಾಡ್ಕೊಬೋದು, ಅದೇನೋ ಅಷ್ಟು ಟೆನ್ಷನ್ ಇರೋದಿಲ್ಲ. ನೋಡಿ ಇವಾಗ ಈ ರೀತಿಯಾಗಿ ಒಂದೊಂದೇ ಎತ್ತಾಕೊಂಡ್ಬಿಟ್ರೆ ಬಿಸಿಯಾಗಿರೋಂಥ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿಬಿಡುತ್ತೆ. ಒಂದು 1/4 ಗಂಟೆ ಹಿಟ್ಟನ್ನು ಕಲಸಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ರೆ ಒಂದು ಕಡೆ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ. ಹಿಟ್ಟು ಯಾವಾಗಲೂ ಒಂದು 5 ನಿಮಿಷ ನೆನೆಯಕ್ಕೆ ಬಿಡಿ, ಅದು ಕಲಸಿರೋದು ಆವಾಗ ಚೆನ್ನಾಗಿ ಬರುತ್ತೆ. ಇನ್ನೂ ಈ ರೀತಿ ನೋಡಿ ಡಬಲ್ ಸೈಡ್ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಸೊ ಬಿಸಿಯಾಗಿರೋಂತಹ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.